ಬಿಗ್ ಬಾಸ್ ಸೀಸನ್ 9ರ ವಿನ್ನರ್ ಆದಂತಹ ರೂಪೇಶ್ ಶೆಟ್ಟಿ ಅವರು ಈಗ ಹೊಸ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅವರು ನಿರೂಪಕರು ಆಮೇಲೆ ಸಿನಿಮಾ ನಟರು ಅಂತ ಹೇಳಿಬಿಟ್ಟು ತುಂಬಾ ಹೆಸರುವಾಸಿಯನ್ನು ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಹೆಸರುವಾಸಿ ಆಗಿದ್ದಾರೆ ಅವರು. ಈಗ ಅವರು ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ದಾರೆ. ಈಗಿನ ನಟ ನಟಿಯರು ಕೇವಲ ಸಿನಿಮಾಗಳನ್ನು ಮಾತ್ರ ನಂಬ್ಕೊಂಡಿಲ್ಲ, ಅವರು ಸಿನಿಮಾವನ್ನು ಬಿಟ್ಟು ಈ ತರ ಬಿಸ್ನೆಸ್ಗಳ ಕಡೆ ಮುಖವನ್ನು ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಸಂಪಾದನೆ ಮಾಡುವ ದುಡ್ಡನ್ನು ಅಂದ್ರೆ ಹಣವನ್ನು ದುಪ್ಪಟ್ಟು ಮಾಡಿಕೊಳ್ಳೋದಕ್ಕೆ ಅವರು ಈ ತರ ಬಂಡವಾಳಗಳಿಗೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಹೊಸದಾದಂತಹ ಬಿಸ್ನೆಸ್ಗಳಿಗೆ ಮುಂದಾಗ್ತಾರೆ. ಈಗ ಅದೇ ತರ ಈಗ ರೂಪೇಶ್ ಶೆಟ್ಟಿ ಅವರು ಕೂಡ ಒಂದು ಬಿಸ್ನೆಸ್ಸಿಗೆ ಮುಂದಾಗಿದ್ದಾರೆ. ಅದು ಬಿಸ್ನೆಸ್ ಯಾವುದು ಅಂತ ಕೇಳ್ತೀರಾ, ಹೇಳ್ತಾ ಹೋಗ್ತೀನಿ ಬನ್ನಿ. ಮಂಗಳೂರಿನಲ್ಲಿ ಲಿಟಲ್ ಪ್ಲಾಂಟ್ಸ್ ಅನ್ನುವ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಲ್ವಾ, ತುಂಬಾ ಚೆನ್ನಾಗಿರುವಂತಹ ಈ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ದಾರೆ. ಲಿಟಲ್ ಪ್ಲಾಂಟ್ಸ್ ಎಂಬ ಹೆಸರಿನಲ್ಲಿ ನ್ಯಾಚುರಲ್ ಇಂಡೋರ್ ಪ್ಲಾಂಟ್ಸ್ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರೆ ಇವರು, ಅಂದ್ರೆ ರೂಪೇಶ್ ಶೆಟ್ಟಿ ಅವರು. ಚಂದದ ಬಣ್ಣದ ವೆರೈಟಿ ಗಿಡಗಳನ್ನು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.